ಎಲ್ಲರಿಗೂ ನಮಸ್ಕಾರಗಳು. ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವರಮಹಾಲಕ್ಷ್ಮಿಗೆ ಪುಳಿಯೋಗರೆ ಸ್ಪೆಷಲಾಗಿ ಮಾಡ್ತಾ ಇದ್ದೀನಿ. ಇದು ರೆಸಿಪಿನ ನಾನು ಬೇರೆ ಎಲ್ಲ ರೆಸಿಪಿ ಬಿಟ್ಟಿದ್ದೀನಿ. ಇದು ಬೇರೆ ಥರ ಮಾಡ್ತಾ ಇದ್ದೀನಿ. ಇದರಲ್ಲಿ ನೋಡ್ತಾ ಹೋಗ್ರಿ, ಫುಲ್ ವಿಡಿಯೋ ನೋಡ್ರಿ, ಅವು ನಿಮ್ಗೆ ಗೊತ್ತಾಗುತ್ತೆ. 4 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ರೀ. ಈ ದೇವಸ್ಥಾನ ಪ್ರಸಾದ ಶ್ರಾವಣ ಅಲ್ರಿ, ದೇವಸ್ಥಾನಗಳಿಗೆ ಎಲ್ಲ ಪ್ರಸಾದ ಕೊಡ್ಬೋದು, ಮನೆಗೆ ಪೂಜೆಗಳಿಗೆಲ್ಲ ಮಾಡಿಕೊಡ್ರಿ. ಎಣ್ಣೆ ಕಾಯ್ಬೇಕ್ರಿ. ಎಣ್ಣೆ ಕಾದ್ಮೇಲೆ ಶೇಂಗಾ ಬೀಜ ಹಾಕ್ತೀನಿ ನೋಡ್ರಿ. ಶೇಂಗಾ ಬೀಜನ ಫ್ರೈ ಮಾಡ್ಕೊಂತೀನಿ. ಅದು ಲೆಂತ್ ವಿಡಿಯೋ ಆಗಿದ್ರಿ. ಇದು ಪುಳಿಯೋಗರೆ, ಇದು ಫುಲ್ ನೋಡ್ರಿ. ಶೇಂಗಾ ಬೀಜ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಇದರಲ್ಲೇ ಸಾಸಿವೆ ಜೀರಿಗೆ ಹಾಕ್ಬೋದು, ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬೋದ್ರೆ ನಾನು ಸಪ್ರೇಟ್ ಆಗಿ ಮಾಡ್ತಿದ್ದೀನಿ. ಇನ್ನು ಒಂದಿನ ಇದೆ ರೀ ವರಮಹಾಲಕ್ಷ್ಮಿ. ಬೆಳಗ್ಗೆ ಬೇಗ ಪೂಜೆ ಇರುತ್ತೆ, ಈ ಥರ ಎಲ್ಲ ಮಾಡ್ಕೊಬೋದು. ಯೋಚನೆ ಮಾಡಿ ಇಟ್ಕೊಂಡ್ರು ನಾವು ಅನ್ನ ಬಿಸಿ ಮಾಡಿ ಕಲಸಿ ನೈವೇದ್ಯ ಮಾಡ್ಬೋದು. ಬೇಗ ಬೀಜ ಫ್ರೈ ಆಗಿದೆ, ತಕ್ಕೊಂತೀವಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ರೀ. ಕರಿಬೇವಿನ ಸೊಪ್ಪು, ಹುಣಸೆ ಹಣ್ಣು ರಸ ರೀ. ಇಲ್ಲಿ ನೋಡಿ ಹಾಕ್ಕೊಬೇಕ್ರಿ. ಬೆಲ್ಲ ರುಚಿಗೆ. ಬೆಲ್ಲ ಬೇಕಂದ್ರೆ ಹಾಕೊಂಬೋದು, ಬೇಡ ಅಂದ್ರೆ ಬಿಡ್ಬೋದ್ರಿ. ಆದರೆ ಪುಳಿಯೋಗರೆಗೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರಿ. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಅರ್ಶಿನ ಒಂದು ಅರ್ಧ ಚಮಚ ಹಾಕಿದ್ದೀನಿ. ಬೆಲ್ಲ ಬೇಕಂದ್ರೆ ಹಾಕೊಂಬೋದ್ರಿ, ಒಬ್ರೊಬ್ರು ಬೆಲ್ಲ ಬೇಡ ಅಂತಾರೆ. ಪುಳಿಯೋಗರೆಗೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರಿ. ಖಾರ ಪುಡಿ, ಖಾರ ನಿಮಗೆ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಗುಂಟೂರು ಒಣಮೆಣಸಿನ್ಕಾಯಿ, ಹಿಂಗೆ ಹಾಕ್ತೀನಿ.
ಶೇಂಗಾ ಬೀಜ, ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ರೀ. ವರಮಹಾಲಕ್ಷ್ಮಿಗೆ ಸ್ಪೆಷಲ್ ಆಗಿ ಪುಳಿಯೋಗರೆ ಅನ್ನ ಮಾಡಿಟ್ಟಿದ್ದೀವಿ, ಆರಟ್ಟಿದ್ದೀವಿ, ಕಲಸಿ ತೋರಿಸ್ತಿದ್ದೆ ಅದನ್ನು. ನೋಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣದಾಗಕ್ಕೆ. ಇದು ಗೊಜ್ಜು ಭಾಳ ಆಗುತ್ತೆ, ತೆಗಿತೀನಿ. ಸ್ಟವ್ ಆಫ್ ಮಾಡ್ತೀನಿ ರೀ. ಆಫ್ ಮಾಡಿ ಇದಕ್ಕೆ ಬೇಕಂದ್ರೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಬೋದ್ರಿ. ನಿಮ್ಗೆ ಉದುರು ಬೇಕಾದ್ರೆ ಇದು ಪುಳಿಯೋಗರೆ, ಚಿತ್ರಾನ್ನ ಇಂಥವೆಲ್ಲ ಮಾಡ್ಬೇಕಂದ್ರೆ 1 ಚಮಚ ಎಣ್ಣೆ ಹಾಕ್ಬೋದ್ರಿ. ಅನ್ನ ಕುಕ್ಕರಲ್ಲಿ ನೀವು ಕುಕ್ಕರಲ್ಲಿ ಇಡೋದಾದ್ರೆ 1 ಚಮಚ ಎಣ್ಣೆ ಹಾಕ್ಬೋದು. ಪಾತ್ರೆಗೆ ಅನ್ನ ಮಾಡೋದಾದ್ರೆ ಎಣ್ಣೆ 1 ಚಮಚ. ನೋಡಿ ಎಷ್ಟು ಚೆನ್ನಾಗಿ ಬಂತ್ರಿ. ಹಸಿಮೆಣ್ಸಿಗೆ ಹಾಕಿದ್ದೀವಲ್ಲ, ಹೀಗಾಗಿ ಇದು ಗೊಜ್ಜು ಕಡಿಮೆ ಆದರೆ ಇನ್ನೂ ಸ್ವಲ್ಪ ಹಾಕೊಂತೀನಿ ರೀ. ಉಪ್ಪು ಕಡಿಮೆ ಬಿದ್ದರೆ ಉಪ್ಪು ಹಾಕೊಳ್ಳಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ರೀ. ರೆಡಿಯಾಗಿದೆ. ಸ್ವಲ್ಪ ಉಪ್ಪು ನೋಡ್ತೀನಿ ರೀ. ನೈವೇದ್ಯದಾಗ ಮಾಡೋದಾದ್ರೆ ಉಪ್ಪು ನೋಡೋಕ್ಕಾಗಲ್ರಿ. ಉಪ್ಪು ಕಡಿಮೆ ಇದೆ, ಹಾಕ್ತೀನಿ. ಬಂದಿದ್ದೀನಿ, ಉಪ್ಪು ಕಡಿಮೆ ಆಗಿತ್ತು, ಉಪ್ಪು ಹಾಕೊಂಡಿದ್ದೀನಿ. ನಿಮ್ಗೆ ಕಾಯ್ತೀರಿ. ನೋಡ್ರಿ, ವರಮಹಾಲಕ್ಷ್ಮಿ ಸ್ಪೆಷಲ್ ಪುಳಿಯೋಗರೆ ರೆಡಿ ಮಾಡಿದ್ದೀನಿ. ಗೊಜ್ಜುನೂ ರೆಡಿ ಆಗಿದೆ. ನಿಮ್ಮ ಮನೇಲಿ ಟ್ರೈ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ಲು ವಿಡಿಯೋ ನೋಡಿ.